ಸಂಘಟನೆಯ ಮುಖ್ಯಸ್ಥರಾದಂಥ ತಿಮ್ರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ರವಿ ಪ್ರಸನ್ನ ಆಗಿರ್ಬೋದು, ಇನ್ನುಳಿದ ಅನೇಕ ತಮ್ಮಣ್ಣಾಗಿರ್ಬೋದು, ಇನ್ನೂ ಅನೇಕ ಹೋರಾಟಗಾರರು ಇವತ್ತು ವಿಶ್ವಾಸನ ಕಳ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಏನೂ ಮಾಡಲಿಲ್ಲ, ಒಂದು ನೇಮಿಸಿದರು SIT. ಇವರು ಅದನ್ನು ಕಿತ್ತಾಕ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಲಿಕ್ಕೆ ಶುರುವಾಗಿಬಿಟ್ಟದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ DK ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಎಲ್ಲರೂ ಕುತೂಹಲ ಆಗ್ಯದ. ಆದರೆ ಮ್ಯಾಕ್ಸಿಮಮ್ ಜನ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲೆಲ್ಲ ಕೊಂದವ್ರು ಯಾರಪ್ಪ, ಸತ್ತವರು ಯಾರು, ಅವುಗಳನ್ನ ಹೆಣಗಳನ್ನ ಹೋಗದವ್ರು ಯಾರು, ಎಳೆಯ ಮಕ್ಕಳ ಮೇಲೆ ರೇಪ್ ಮಾಡಿದವರು ಯಾರು, ಸೌಜನ್ಯಾಳ ಹತ್ಯೆ ಮತ್ತು ರೇಪ್ ಮಾಡಿದವರು ಯಾರು, ಇದೆಲ್ಲ ಮುಚ್ಚಿ ಹೋಗ್ತದನ. ಕುಸುಮಾವತಿ ಅವರ ಹೋರಾಟ ಕಳೆದ 10-15 ವರ್ಷಗಳಿಂದ ನಿರಂತರ ನಡೆದು ಬಂದಂಥ ಹೋರಾಟ 13-14 ವರ್ಷ. ಅದಕ್ಕೊಂದು ಅಂತ್ಯದೆಯಾ? ನ್ಯಾಯ ಸಿಗ್ತದನ? ಬಾಲಣ್ಣವ್ರು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅವರ ಪರವಾಗಿ, ಅವ್ರಿಗೆ ನ್ಯಾಯ ಸಿಗ್ತದನ? ಈಗಾಗಲೇ ಕೋರ್ಟ್ ಮ್ಯಾಟ್ರೂ ಆಗ್ಯದ. ಆದರೆ ತೀವ್ರತರವಾಗಿ ತನಿಖೆಯಾಗಿ ಈ ಎಲ್ಲ ಘಟನೆಗಳು ಮೂರು ಯಾರು, ಅದರಲ್ಲೂ ಭೂ ಹಗರಣಗಳಿಂದ ಸಾಕಷ್ಟು ಆಗಿದ್ದಾವಲ್ಲೇ. ಅಲ್ಲಿ ಸೋಮನಾಥ್ ನಾಯಕರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಜಕಾರಣಿಗಳ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೋರ್ಟ್ ಮೂಲಕ, ನ್ಯಾಯಾಂಗದ ಮೂಲಕ ಮುಗಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಅವ್ರಿಗೂ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ಹೋರಾಟಗಾರರು ಇವತ್ತು ಅತಂತ್ರರಾಗಿದ್ದಾರೆ. DK ಶಿವಕುಮಾರ್ ಅವರಾದರೆ ಮೊದಲೇ ದೈವ ಭಕ್ತರು, ಧರ್ಮಸ್ಥಳದ ಮೇಲೆ ಅಪಾರವಾದ ನಮಗೆ ಉಳ್ಳಂಥವರು. ಅವರು ಈ ಸತ್ಯವನ್ನು ಹುಡುಕ್ಲಿಕ್ಕೆ ಹಚ್ತಾರ. ಯಾಕಂದ್ರೆ ಇದು ದೇವಸ್ಥಾನ ಹೆಸರು ಕೆಡಿಸುವಂಥ ಒಂದು ಮೂಮೆಂಟ್ ಅಂದರೆ ಈಗಾಗಲೇ ಈ ಪರ ಇದ್ದಂಥದ್ದು, ಧರ್ಮಸ್ಥಳದ ಈ ಕೊಲೆಗಳ ಪರ ಇದ್ದಂಥ ಜನ, ಅದರಲ್ಲೂ ಗೋಧಿ ಮೀಡಿಯಾ ಅಂತ ಕರೆಯುವಂಥ ಜನ ಅವ್ರು ನಂಬ್ತಾ ಇದ್ದಾರೆ. ಮತ್ತು ಎಲ್ಲ ರಾಜಕೀಯ ಪಕ್ಷಗಳು, ಇವತ್ತಿನ ಎಲ್ಲ ರಾಜಕೀಯ ಪಕ್ಷ ಒಂದಲ್ಲ ಎರಡಲ್ಲ, ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ BJP ಆಗಿರ್ಬೋದು, ಅದರ ಜೊತೆಗೆ JDS ಆಗಿರ್ಬೋದು, ಎಲ್ಲರೂ ದೈವಿ ಭಕ್ತರು. ಆದರೆ ಮೂಢ ದೈವಿ ಭಕ್ತರಾಗಿಬಿಟ್ಟಿದ್ದಾರೆ. ಇವತ್ತು ಯಾರಾದರೂ ಇರಲಪ್ಪ, ತಪ್ಪಿತಸ್ಥ ಶಿಕ್ಷೆ ಆಗ್ಬೇಕಂತ ಯಾರೊಬ್ಬರು ಹೇಳ್ತಾ ಇಲ್ಲ. DK ಶಿವಕುಮಾರ್ ಅವರು ಹೇಳಿಲ್ಲ, ಸಿದ್ದರಾಮಯ್ಯರು ಹೇಳಿಲ್ಲ,